ಭಾಗವತದಲ್ಲಿ ತಾಯಿಗೂ ಮಗನಿಗೂ ನಡೆದಂತಹ ಒಂದು ಸಂವಾದ ಬಹಳ ಸೊಗಸಾಗಿದೆ. ತೃತೀಯ ಸ್ಕಂಧದಲ್ಲಿ ಕಪಿಲನಾಮಕ ಪರಮಾತ್ಮನನ್ನು ಕುರಿತು ತಾಯಿ ದೇವಹೂತಿ ದೇವಿ ನಮಸ್ಕಾರ ಮಾಡಿ ಆತ ಯಾರು ಅಂತ ಪರಿಚಯ ಇದೆ. ಯಾಕೆ ಬ್ರಹ್ಮದೇವರೇನೆ ಅವರಿಗೆ ತಾತ ಆಗಬೇಕು, ಅಜ್ಜ ತಿಳಿಸಿಕೊಟ್ಟಿದ್ರು. ನೀನು ಏನು ಸಂದೇಹಗಳಿದ್ದರೂ ಕೂಡ ಈತ ಬಗೆಹರಿಸ್ತಾನೆ. ಆತನಲ್ಲಿ ಹೋಗಿ ತನ್ನ ಭಯವನ್ನು ತೋಡ್ಕೊಳ್ತಾಳೆ. ಯಜಮಾನರಿದ್ದರು ಇಷ್ಟು ದಿವಸ, ಅವರು ಸನ್ಯಾಸ ತಗೊಂಡು ಹೋಗ್ಬಿಟ್ರು. ಮುಂದೆ ನನ್ನ ಗತಿ ಏನು ಅಂತ ಭಯ ಇದೆ. ಅದು ಎಲ್ಲದಕ್ಕಿಂತಲೂ ದೊಡ್ಡ ಆಪತ್ತು ಅಂತಂದರೆ ಇನ್ನೇನೋ ಬೇಡ, ನಮ್ಮ ಇಂದ್ರಿಯಗಳು ನಿತ್ಯ ಹಿಂಸೆ ಕೊಡ್ತಾ ಇದ್ದಾರೆ. ಅದು ಬೇಕು, ಇದು ಬೇಕು, ಇದು ಬೇಕು ಅಂತ ಒಂದೊಂದು ಕಡೆಯಲ್ಲಿ ಒಂದೊಂದು ಕಿತ್ತಿ ತಿಂತಾ ಇದ್ದರೆ ಎಲ್ಲದಕ್ಕೆ ಆಹಾರ ಹಾಕೋದು. ದಾಸರಾಯರು ಒಂದಕ್ಕೆ ಹಾಡು ಮಾಡಿದ್ದಾರೆ, ಹೊಟ್ಟೆ ನಿನ್ನಿಂದ ನಾ ಬಲು ಕೆಟ್ಟೆ. ಹೊಟ್ಟೆದೊಂದೇ ಮಾಡಿದ್ದಾರೆ. ಹೊಟ್ಟೆ ಒಂದೇ ಅಲ್ಲಲ್ಲ, ಕಣ್ಣು ಏನೇನನ್ನೋ ಕೇಳುತ್ತೆ, ಕಿವಿ ಏನನ್ನೋ ಬಯಸುತ್ತೆ. ಪ್ರಹ್ಲಾದರಾಜರು ಆಡಿದ್ದಾರೆ ಆ ಮಾತು. ಜಿಹ್ವೈಕತುಚ್ಯುತ ವಿಕರಿಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಃ ಚಪಲದೃಕ್ವಚ ಕರ್ಮಶಕ್ತಿ ಬಹ್ವ್ಯತ್ಸಪತ್ನೈವ ಗೇಹಪತಿಂ ಲುನಂತಿ. ಒಬ್ಬ ಸಾಮಾನ್ಯ ವ್ಯಕ್ತಿ, ಸರಳವಾದ ಒಬ್ಬ ಶಾಂತ ಸ್ವಭಾವದ ವ್ಯಕ್ತಿಗೆ ಭಾರೀ ದುಷ್ಟ ಸ್ವಭಾವ ಇರುವ ಘಾಟಿ 9 ಜನ ಹೆಂಡತಿಯರು, ಒಬ್ಬರು ಇಬ್ಬರು ಅಲ್ಲ 9 ಜನ ಹೆಂಡತಿಯರು ಸೇರಿದರೆ ಒಂದೊಂದು ಕಡೆಯಲ್ಲಿ ಎಳೆದಾಡ್ತಾ ಇದ್ದರೆ ನನಗೆ ಅದು ಬೇಕು ಇದು ಬೇಕು ಅಂತ ಒಳಕೊಳ್ತಾ ಇದ್ದರೆ ನಿತ್ಯದಲ್ಲಿ ಏನಾಗಬಹುದು ಪರಿಸ್ಥಿತಿ. ಬಹ್ವ್ಯಸ್ಸ ಪತ್ನೈವ ಗೇಹಪತಿಂ ಲುನಂತಿ. ಈ ಗೇಹಕ್ಕೆ ಪತಿ ಯಜಮಾನ. ನಮ್ಮ ಪರಿಸ್ಥಿತಿ ಹಾಗಾಗಿದೆ, ಜೀವನ ಪರಿಸ್ಥಿತಿ ಹಾಗಿದೆ. ಜಿಹ್ವಾದಿ ಇಂದ್ರಿಯಗಳು ತೃಪ್ತಿಯನ್ನೇ ಪಡೆಯದೆ ಕಿತ್ತಿ ಕಿತ್ತಿ ಎಳಿತಾ ಇದ್ದಾವು ಒಂದೊಂದು ದಿಕ್ಕಿಗೆ. ಏನು ಕರ್ಮಾನುಷ್ಠಾನ ಮಾಡ್ತೀವಿ ಸ್ವಾಮಿ? ನರಸಿಂಹದೇವರು ಮುಂದೆ ಅಂತಾರೆ. ಅದೇ ತರಹದ ಪ್ರಶ್ನೆಯನ್ನ ದೇವಹೂತಿ ದೇವಿಯರು ಅಲ್ಲಿ ಕೇಳ್ತಾರೆ. ಅದಕ್ಕೆ ಭಗವಂತ ಬಹಳ ಸುಂದರವಾಗಿ ಉತ್ತರ ಕೊಡ್ತಾ, ತುಂಬ ಸುಲಭವಾಗಿ ಕೇಳಿಬಿಟ್ಟಿ ಅಮ್ಮ, ಇನ್ನೇನು ಅಲ್ಲ, ಲಿಂಗ ಶರೀರದ ಪದರಗಳಲ್ಲಿ ಇಂದ್ರಿಯಗಳಿದ್ದಾವೆ. ಈ ಇಂದ್ರಿಯಗಳನ್ನು ಹತೋಟಿಗೆ ತಗೊಂಡ್ರೆ ಅವೆಲ್ಲ ಬಿದ್ದೋಯ್ತು ಅಂತ ಅರ್ಥ. ಅಂದರೆ ಸಂಸಾರದ ನಿವೃತ್ತಿಯ ಉಪಾಯವನ್ನೇ ಬಹಳ ಚೆನ್ನಾಗಿ ಅದೊಂದು ನಿನ್ನ ಶೈಲಿಯಲ್ಲಿ ನೀ ಕೇಳಿಕೊಂಡು. ಯಾಕೆಂದ್ರೆ ಅವರು ಕೇಳಿದ್ದಕ್ಕೆ ತುಂಬ ಅರ್ಥ ಇತ್ತು. 100 ವರ್ಷದ ತನಕ ಸಾಧಾರಣ ಗಂಡ ಹೆಂಡತಿಯರು ಅಷ್ಟು ಕಾಲ ವಿಹಾರ ಮಾಡಲ್ಲ. ಅವರ ವಿಹಾರ ಕಾಲವೇ 100 ವರ್ಷ. 1 ರೂಪ ಅಲ್ಲ, 99 ರೂಪ ತಗೊಂಡಿದ್ದರು. ಸಾಧಾರಣ ಎಲ್ಲರೂ ಬಯಸುವ ಸ್ವರ್ಗಲೋಕ ಅಂತ ಯಾವ್ದಾನ ಒಂದು ಲೋಕಕ್ಕೆ, ಅಮರಾವತಿ, ಅಲ್ಲಿ ನಂದನ ಅಂತ ಇಂದ್ರದೇವರ ವನಕ್ಕೊಂದು ಹೋಗಿ ಬಂದುಬಿಟ್ರೆ ಭಾರಿ ಆಯಿತು. ಅವಲ್ಲಿ ನಂದನ, ಪಾರಿಭದ್ರಕ ಎಲ್ಲ ಒಟ್ಟಾರೆ ಈ ಅಷ್ಟದಿಕ್ಪಾಲಕರ ಒಬ್ಬೊಬ್ಬರದು ಒಂದೊಂದು ವನಗಳು ಬೇರೆ ಬೇರೆ ಇದ್ದಾವೆ. ಆ ಎಲ್ಲ ವನಗಳಲ್ಲಿ ವಿಹಾರ ಮಾಡ್ತಿದ್ರಂತೆ 100 ವರ್ಷದ ತನಕ. ಅದು ಎಷ್ಟು ಸೌಭಾಗ್ಯ! ಇಷ್ಟೆಲ್ಲ ಅನುಭವಿಸಿದರೂ ಮತ್ತೆ ಸಾಕು ಅಂತಂತ ಇಲ್ಲ ಇಂದ್ರಿಯ. ನಮಗೆ ಹಾಗೆ ಆಗುತ್ತಲ್ಲ, 10 ತಿಂಗಳು ಬೇಕಾಷ್ಟೆಲ್ಲ ಆಹಾರ ತಗೊಂಡಿರ್ತೇವೆ. ಚಾತುರ್ಮಾಸ್ಯ ಅಂತ ವರ್ಷದಲ್ಲಿ 2 ತಿಂಗಳು ಸ್ವಲ್ಪ ಕಷ್ಟ. ಈ ಹಾಲು ಮೊಸರಂದೇನು ಅಷ್ಟು ಕಷ್ಟ ಆಗಲಾರದು ಅಂತ ನಮ್ಮ ಭಾವನೆ. ಕೆಲವರಿಗೆ ಅದು ಕಾಪಿ ಗಿಪ್ಪಿ ಕುಡಿಯೋರು ಪಾಪ ಅದು ಕಷ್ಟ ಆಗುತ್ತೆ. ಈ 2 ವ್ರತಗಳು, ಆರಂಭದಲ್ಲಿ ಶಾಖಾವ್ರತ, ಕಡೆಯಲ್ಲಿ ದ್ವಿದಳ ವ್ರತ. ಈ ಸತಿ ಮಜಾ ಇದೆ. ಈ ಸತಿ ಶಾಖಾವ್ರತನೇ ಡಬಲ್. ಅಧಿಕ ಮಾಸ ಬಂದಿರೋದರಿಂದಾಗಿ ಶ್ರಾವಣ ಅಧಿಕ ಈ ಸತಿ. ಹೀಗಾಗಿ ನಿಜ ಶ್ರಾವಣದಲ್ಲಿ ಶುರುವಾದ, ಆಷಾಢದಲ್ಲಿ ಶುರುವಾದ ವ್ರತ ನಿಜ ಶ್ರಾವಣದಲ್ಲಿ ಮುಗಿಬೇಕು. ಮಧ್ಯದಲ್ಲಿ ಅಧಿಕ ಬಂದ್ಬಿಟ್ರೆ ಮುಗಿಯೋದೇ ಇಲ್ಲ, ಅದು ಇನ್ನು ಮುಂದುವರಿತಾ ಇರುತ್ತೆ. ಈ ಸತಿ ಡಬಲ್. ಈಗ
ಸ್ವಲ್ಪ ಅದು ಬಂದು ಗಾಬರಿ ಆಗಕ್ಕೆ ಶುರುವಾಗುತ್ತೆ. ಅಯ್ಯೋ, ಅದು ಈಗೆಲ್ಲ ಖಾರ, ಹುಳಿ, ಉಪ್ಪು, ನಿಮಗೆ ಅನಿಷಿದ್ಧವಾದದ್ದನ್ನು ಏನೇನು ಎಲ್ಲ ತಿಂದಿರ್ತೇವೆ ಈಗ. ಅದೊಂದು ಸ್ವಲ್ಪ 1 ತಿಂಗಳು 2 ತಿಂಗಳು ಅದನ್ನು ಬಿಡ್ರಪ್ಪ ಅಂದರೆ ಗಾಬರಿ ಆಗುತ್ತೆ. ದಿನಗಳನ್ನು ಲೆಕ್ಕಾಚಾರ ಹಾಕ್ತಾ, ಅಯ್ಯೋ ಯಾವಾಗ ವಿಜಯದಾಸರ ಆರಾಧನೆ ಬರುತ್ತೋ. ವಿಜಯದಾಸರ ಮೇಲೆ ಏನು ಭಕ್ತಿ ಅಲ್ಲ, ವಿಜಯದಾಸರ ಆರಾಧನೆ ಅದು ಕಡೆಯ ದಿವಸ, ವ್ರತದ ಕಡೆ ದಿವಸ. ಅದು ಹೀಗೆ ಲೆಕ್ಕಾಚಾರ. ಇದಕ್ಕೆಲ್ಲ ಕಾರಣ ಏನು? ಇದು ಸುಮ್ಮನೆ ಬರೀ ಹಾಸ್ಯ ಪ್ರಸಂಗಕ್ಕಷ್ಟೇ ಹೇಳೋದಲ್ಲ. ನಮ್ಮೆಲ್ಲರ ಮನಸ್ಥಿತಿ, ನಮ್ಮೆಲ್ಲರ ಅಭ್ಯಾಸ, ನಮ್ಮ ಜೀವನದ ಪರಿಸ್ಥಿತಿ ಹೀಗಿದೆ. ಸಾಕು ಅಂತ ಅನ್ನೋಲ್ಲ. ಅವಾಗೆ ನಾವು ಎಷ್ಟು ಅದಕ್ಕೆ ಆಹಾರ ಕೊಡ್ತೇವೆ. ಹವಿಷ ಕೃಷ್ಣವರ್ತ್ಮೇವ ಭೂಯೇವ ಅಭಿವರ್ಧತೆ, ಅದು ಬೆಳಿತಾನೇ ಹೋಗುತ್ತೆ. ಈ ಕಳ್ಕೊಳ್ಳೋದು ಹೇಗೆ? ಇದು ಕಳಿತು ಅಂತಂದರೆ, ಇಂದ್ರಿಯಗಳು ಸುಮ್ಮನಾದವು ಅಂತಂದರೆ ನಾವು ಬೇರೆ ಕಷ್ಟವೇ ಇಲ್ಲ. ಆ ಇಂದ್ರಿಯಗಳನ್ನು ತಣಿಸಲಿಕ್ಕೆ ಅಂತಲೇ ಹೆಂಡತಿ, ಮಕ್ಕಳು, ಮನೆ, ಮಠ, ಇನ್ನೆಲ್ಲ ಸಂಸಾರ ಬೆಳೀಲಿಕ್ಕೆ ಇದು ಮೂಲ ಕಾರಣ. ಇದು ತುಂಬ ಚೆನ್ನಾಗಿ ಪ್ರಶ್ನೆ ಕೇಳಿದ್ದಾರೆ ದೇವಹೂತಿ ದೇವಿಯರು. ಅದಕ್ಕೆ ಭಗವಂತ ತುಂಬ ಸುಲಭವಾಗಿ ಉತ್ತರ ಕೊಡ್ತಾ, ಚೇತಃಕಲ್ವಸ್ಯ ಬಂಧಾಯ ಚೇತಯೇವ ಆತ್ಮನೋಮತಂ. ಮನಸ್ಸು ಅಂತ ಒಳಗೊಂದು ಇಂದ್ರಿಯ ಇಟ್ಟಿದ್ದೇನೆ. ನೀವು ಹೊರಗಿನ ಇಂದ್ರಿಯಗಳು ಕುದುರೆಗಳಿದ್ದ ಹಾಗೆ, ಅದನ್ನು ಕಟ್ಟಲಿಕ್ಕೆ ಆಗೋಲ್ಲ. ಒಂದೊಂದೂ ಕಟ್ಟುತ್ತಾ ಕೊಡಬೇಕಾದ ಅವಶ್ಯಕತೆಯೂ ಇಲ್ಲ. ಒಳಗೊಂದು ಇಂದ್ರಿಯ ಇದೆ, ಏಕಾದಶ ಇಂದ್ರಿಯ. ಅದಕ್ಕೆ ಏಕಾದಶಿ ಉಪವಾಸ ಮಾಡಿಸೋದು. ಏಕಾದಶಿಯನ್ನು ಸ್ವಲ್ಪ ಗಮನ ಇಟ್ಟು ನೋಡ್ರಿ. ಮನಸ್ಸನ್ನು ತಗೊಂಡು ಹೋಗಿ ಭಗವಂತನ, ಅದಕ್ಕೆ ಉಪವಾಸ ಅಂತ ಕರೀತಾರೆ. ಏಕಾದಶಿಯಿಂದ ಇದೆಯಲ್ಲ, ಅದು ಬಾಕೇಂದ್ರಿಯಗಳದ್ದೆಲ್ಲ ವ್ಯಾಪಾರ ನಿಲ್ಲಿಸಿ ಮನಸ್ಸನ್ನು ಭಗವಂತನ ಕಡೆಯೆಲ್ಲ ಹಾಕುವಂತಹ ಒಂದು ಅಭ್ಯಾಸ ಮಾಡಿದರೆ ಮನವನಿತ್ತಾರೆ ತನ್ನ ನೀವನು. ಮನಸ್ಸನ್ನು ತಗೊಂಡು ಹೋಗಿ ಬಾಹ್ಯ ಪದಾರ್ಥಗಳಲ್ಲಿ ನಂಗೆ ಇಂಥ ಅರಮನೆ ಬೇಕು, ಹೀಗಿರಬೇಕು, ಅದೇ ಆಲೋಚನೆ ಮಾಡ್ತಾ ಇದ್ದರೆ ಧ್ಯಾಯತೋ ವಿಷಯಾನ್ನ ಪುಂಸಃ ಸಂಗಸ್ತೇಷು ಉಪಜಾಯತೆ. ಅದು ಬೇಕು, ಇದು ಬೇಕು, ಅದು ಇದು ಅಂತ ನೆನೆಸ್ಕೊಳ್ತಾ ಇದ್ದರೆ ಅದು ಇದು ಬೇಕು ಅಂತ ಶುರುವಾಗುತ್ತೆ. ಆಮೇಲೆ ಕ್ರಮೇಣ ಬೇಕು ಬೇಕು ಅಂತ ಶುರುವಾದರೆ ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ. ನನಗಿದು ಸಿಗಲಿಲ್ಲ, ನನಗಿದನ್ನು ಕೊಡ್ತಾನೆ ಅವನು ಬೇಕಾದವನು, ನನಗಿದನ್ನು ಕೊಡೋದಿಲ್ಲ ಅಥವಾ ಅದನ್ನು ತಡಿತಾನೆ ಇವು ನನ್ನ ದ್ವೇಷ. ಈ ಎಲ್ಲ ಶುರುವಾಗೋದು ಇಲ್ಲಿಂದ. ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ. ಅದರಿಂದ ಏನೇನೋ ಶುರುವಾಗುತ್ತೆ. ಆ ಭಾವನೆಗಳ ಒತ್ತಡವೇನೆ ಸಮೋಹ ಅಂತ ಕರೆಯೋದು. ಅತಿಯಾಗಿ ಕೆಲವರನ್ನು ಪ್ರೀತಿಸೋದಾಗಲಿ, ಅತಿಯಾಗಿ ದ್ವೇಷ ಆಗಲಿ, ಎಲ್ಲ ಭ್ರಾಂತಿಯಿಂದ ಬರುತ್ತೆ. ಈ ಭ್ರಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ಇದಿದ್ದರೆ ನನ್ನ ರಕ್ಷಣೆ ಆಗುತ್ತೆ, ಇದಿದ್ದರೆ ನನಗಾಗೋಲ್ಲ. ಯಾವುದಿದ್ರೂ ಏನೂ ಆಗೋಲ್ಲ. ಭಗವಂತ ರಕ್ಷಕನಿದ್ದಾನೆ, ಅದು ಮರ್ತು ಹೋಗುತ್ತೆ. ಅದು ಯಾವುದೂ ಲಕ್ಷ್ಯಕ್ಕೆ ಬರೋಲ್ಲ. ಭ್ರಾಂತಿ ಬೆಳೀತಾ ಹೋಗುತ್ತೆ. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ. ಏನೇನೋ ಭ್ರಾಂತಿ, ಪರಿಕಲ್ಪನೆ, ಅವರು ಇವರು, ಅದು ಇದು, 10 ತಲೆಗೆ ಹಾಕೊಂಡ್ಬಿಡ್ತಾನಲ್ಲ, ಯಾವುದು ನೆನಪಿಗೆ ಬರೋಲ್ಲ. ತುಂಬ ಆಲೋಚನೆ ಇತ್ತಲ್ಲ, ನಂಗೆ ಯಾವುದೂ ನೆನಪಿಗೆ ಬರಲಿಲ್ಲ. ಈ ಸಹಜವಾಗಿ ನಮ್ಮಲ್ಲಿ ನಡೆಯುವ ಪ್ರಕ್ರಿಯೆ. ಕೃಷ್ಣದೇವರ ಆಡೋದು ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್. ಈಗ ಎಲ್ಲಿ ಏನು ಮಾಡಬೇಕು ಅನ್ನೋ ನೆನಪೇ ಉಳಿತಾ ಇಲ್ಲ ಅಂತ ಆದರೆ ಬುದ್ಧಿನಾಶ. ಬುದ್ಧಿನಾಶಾತ್ ಹೇಳೋ ಅಷ್ಟೇ ಅಲ್ಲ, ಪ್ರಣಶ್ಯ. ಇದಾಗಬಾರದು ಅಂತಿದ್ದರೆ ಕಂಡ ವಸ್ತುಗಳಲ್ಲಿರುವಂತಹ ಅಪೇಕ್ಷೆಗಳನ್ನು, ನಿರೀಕ್ಷೆಗಳನ್ನು ತ್ಯಾಗ ಮಾಡಬೇಕು. ಬೇಕಾದ್ದು ಕೊಡಲಿಕ್ಕೆ ನಮ್ಮೊಡೆಯ ಇದ್ದಾನೆ. ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯಗೆ ಒಡಲನು ತೋರುತ್ತಾ ಎನ್ನ ಬಡತನವಿಲ್ಲ. ಅದು ಒಂದು ದಿವಸಕ್ಕೆ 2 ದಿವಸಕ್ಕೆ ಬರೋದಲ್ಲ, ಉಪನ್ಯಾಸಕ್ಕೆ ಚಂದನೆ ಅದು. ಅದು ಬರಬೇಕಾಗಿದ್ದರೆ ತುಂಬ ದೊಡ್ಡ ಪ್ರಕ್ರಿಯೆ ಇದೆ. ಆದರೆ ಆ ಹಂತಕ್ಕೆ ಮುಟ್ಟಲಿಕ್ಕೆ ಬೇಕು. ಮನಸ್ಸಿನಲ್ಲಿ ಅದು ಬೇಕು ಇದು ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದರೆ ದೇವರು ಅದನ್ನೇ ಕೊಡ್ತಾ ಅಲ್ಲಿ ಸುತ್ತಿಸ್ತಾ ಇರ್ತಾನೆ. ಅದಕ್ಕೇನು ಬೇಕೋ ಅದೆಲ್ಲ ಕೊಡಬೇಕು, ಇಲ್ಲೇ ಬಿದ್ದಿರ್ತೇವೆ. ಅದೇ ಮನಸ್ಸನ್ನು ಭಗವಂತನ ಕಡೆಯಲ್ಲಿಟ್ಟರೆ ನನ್ನನ್ನು ನೆನೆಸ್ಕೊಳ್ತಾ ಅಲ್ಲೆಲ್ಲೋ ಯಾಕಿರ್ತೀಯಪ್ಪ, ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಅಷ್ಟೇ ಇರೋದೇ. ಇಷ್ಟು ಸುಲಭೋಪಾಯ. ಸುಲಭವಾಗಿ ದೇವಹೂತಿ ದೇವಿಯರು ಪ್ರಶ್ನೆ ಕೇಳಿದರು, ಇಂದ್ರಿಯ ನಿಗ್ರಹ ಹೇಗೆ ಅಂತ. ಮನಸ್ಸನ್ನು ಹತೋಟಿಗೆ ತಗೊಂಡ್ರೆ ಇಂದ್ರಿಯ ನಿಗ್ರಹ ಬಂತು ಅಂತ. ಅದು ಹೇಗೆ ಬರುತ್ತೆ ಸ್ವಾಮಿ? ಅಲ್ಲಿ ತೋರಿಸಿದ್ದೇ ಇದು. ಅಂದರೆ ಮುಕುಂದನಲ್ಲಿ ಭಕ್ತಿ ಮಾಡೋದು, ಮನಸ್ಸು ಭಗವಂತನ ಕಡೆಯಲ್ಲಿ ಇಡೋದು ಅಂತಂದ್ರೆ ಏನು? ಮುಕುಂದ ಭಕ್ತಿ. ಅದು ಹೇಗೆ ಬರುತ್ತೆ?
ನಿನ್ನ ಬಗ್ಗೆ ನಮಗೆ ಪರಿಚಯನೇ ಇಲ್ಲದೆ ನಿನ್ನ ಬಗ್ಗೆ ಪ್ರೀತಿ ಹುಟ್ಟತ್ತಾ? ಅದು ಕೇಳಿದಾಗ ಭಗವಂತ ನೋಡೋದಕ್ಕೆ ಕಾರಣ ಹೇಳ್ತೇನೆ, ಅದಕ್ಕೆ ಬೇಕಾದ ಸಲಕರಣೆಗಳನ್ನೆಲ್ಲ ನಿನಗೆ ತೋರಿಸ್ತೇನೆ ಅಂತ ವರ್ಣನೆ ಮಾಡಿದ್ದೆ. ಮುಂದಿನ ಪ್ರಕರಣ ತುಂಬ ಚೆನ್ನಾಗಿದೆ, ಅಲ್ಲಿ ಇದೆಲ್ಲ ಪ್ರಕರಣ, ಇದಕ್ಕೆ ಬೇಕಾದ ಅಂಶ, ನೆನ್ನೆ ಕೇಳಿದ್ದಕ್ಕೆಲ್ಲ ಪೋಷಕಾಂಶ ಇದೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ತುಂಬ ಸುಲಭೋಪಾಯ ಇದೆ. ಸ್ಯಾನ್ ಮಹತ್ಸೇವೆಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣ. ನಮಗೆ ಇಲ್ಲಿ ತನಕ ಏನೂ ಗೊತ್ತಿಲ್ಲ, ಇನ್ಮೇಲೆ ಸ್ವಲ್ಪ ಉದ್ಧಾರ ಆಗಬೇಕು ಅಂತ ಏನಾರ ಆಸೆ ಬಂದರೆ ಮೊದಲನೇ ಹಂತ ಸುಮ್ಮನೆ ಪುಣ್ಯಕ್ಷೇತ್ರಗಳಲ್ಲಿ ತಿರುಗಾಡ್ತಾ ಇರಬೇಕು. ತಿರುಪತಿ, ಪಂಢರಪುರ, ಬದರಿ, ಕಾಶಿ ಯಾತ್ರೆ ಮಾಡ್ತಾ ಇರಬೇಕು. ಅಲ್ಲಿ ಯಾರೋ ಜ್ಞಾನಿಗಳು ಸಿಗ್ತಾರೆ, ಏನೋ ಮಾಡ್ತಾರೆ, ಯಾರಪ್ಪ ನೀನು ಇಲ್ಲಿ ಯಾಕೆ ಕಷ್ಟಪಡ್ತೀಯೋ ಏನು ಎಲ್ಲ ಕೇಳಿ ಮಾಡಿ ಅವೆಲ್ಲ ಬೆಳೀತಾವೆ. ಇವನು ಕೇಳ್ತಾನೆ, ಅವನ್ನ ಬಿಡೋಲ್ಲ, ನನಗೇನೂ ತಿಳುವಳಿಕೆ ಇಲ್ಲದೆ ಇರೋ ನಾ ಇಲ್ಲಿ ಬಂದಿದ್ದೇನೆ. ಯಾರೋ ದೊಡ್ಡವರು ಹೇಳಿದ್ರು ಬಂದೆ, ನಿಮಗೆಲ್ಲ ತಿಳುವಳಿಕೆ ಇದೆಯಲ್ಲ, ನೀವು ಯಾಕೆ ಬಂದ್ರಿ? ನೋಡಿ ಇಲ್ಲಿ ಇಷ್ಟು ಮಹತ್ವ ಇದೆ, ಇಲ್ಲಿ ಹೀಗಿದೆ. ಅವು ಕೇಳದೆ ಬಿಡ್ತಾನಾ? ಯಾಕೆ ನಿಮ್ಮನೇಲಿ ದೇವ್ರು ಇರಲಿಲ್ಲೇನು? ದೇವರು ಎಲ್ಲ ಕಡೆ ಇದ್ದ, ಇಲ್ಲೇ ಯಾಕೆ ಬಂದ್ರಿ? ಇಲ್ಲಪ್ಪ, ಇಲ್ಲಿ ಆ ಸಾನ್ನಿಧ್ಯ ವಿಶೇಷ ಇದೆ. ನಮ್ಮ ಹಿರಿಯರೆಲ್ಲ ಈ ಕ್ರಮದಲ್ಲಿ ಒಲಿಸಿಕೊಂಡ್ರು. ಭಗವಂತ ಎಲ್ಲ ಕಡೆ ಏಕಪ್ರಕಾರ ಸಾನ್ನಿಧ್ಯ ಇರೋಲ್ಲ, ಎಲ್ಲ ಕಡೆ ಇದ್ದಾನೆ. ಒಲಿಲಿಕ್ಕೆ ಅಂತನ್ನುವ ಕೆಲವು ರೂಪಗಳನ್ನೇ ಬೇರೆ ಬೇರೆ ಕಡೆ ಇಡ್ತಾನೆ. ಅದಕ್ಕೆ ತುಂಬ ಅರ್ಥ ಇದೆ. ಅದು ಹೀಗೆ ಯಾಕೆ ಹಾಗೆ ಸಾವಿರಾರು ಪ್ರಶ್ನೆ. ನೀವು ಅದನ್ನೆಲ್ಲ ಬಗೆಹರಿಸಿಕೊಳ್ಬೇಕು ಅಂತ ಹೋದರೆ ಎಲ್ಲಿ ಮುಟ್ಟತ್ತದು ಕಡೆಗೆ? ಕಡೆಗೆ ಅದರ ಪರ್ಯವಸಾನ ಭಗವಂತನಲ್ಲಿ ಉತ್ಕೃಷ್ಟವಾದ ಭಕ್ತಿ. ಅದಕ್ಕೆ ದೊಡ್ಡವರ ಸೇವೆ ಮಾಡ್ತಾ ಇರಬೇಕು, ಅವರಲ್ಲಿ ಭಗವಂತನ ಕಥಾವನ್ನು ಕೇಳ್ತಾ ಇರಬೇಕು. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡವರ ಚರಿತ್ರೆಯನ್ನು ಕೇಳ್ತಾ ಇರಬೇಕು. ಇಂಥ ಮಹನೀಯರು ಹೇಗೆ ಭಗವಂತನನ್ನು ಒಲಿಸಿಕೊಂಡ್ರು. ಬೇರೆಯವರ ಚರಿತ್ರೆ ಎಂದರೆ ನೀವು ರಾಜಾದಿರಾಜರ ಚರಿತ್ರೆ ಇದೆ, ಎಲ್ಲ ವೈಷ್ಣವೋತ್ತಮರು, ಋಷಿಗಳ ಚರಿತ್ರೆ ಇದೆ, ದೇವತೋತ್ತಮರ ಚರಿತ್ರೆ ಇದೆ. ಅಮೃತ ಮಥನಾದಿಗಳ ಕಥೆ ಎಂದರೇನು ಅವರದ್ದೇನೆ ಇದಲ್ಲ. ಧ್ರುವರಾಜರು, ಪ್ರಹ್ಲಾದರಾಜರು ಅಂತ ಇವರದೆಲ್ಲ ಚರಿತ್ರೆ, ಇದೆಲ್ಲ ಯಾಕೆ ಕೇಳ್ತೇವೆ? ಈಗ ನಮ್ಮಲ್ಲಿ ಅನೇಕ ಯಜುವರೆಣ್ಯರು, ಈ ಮಂತ್ರಾಲಯ ಪ್ರಭುಗಳ ಚರಿತ್ರೆ, ದಾಸವರೆಣ್ಯರ ಯಾಕೆ ಕೇಳ್ತೇವೆ? ಅವ್ರದ್ದು ಯಾರ್ದೋ ಒಂದು ಮಹತ್ವಕ್ಕೋಸ್ಕರ ಅಲ್ಲ, ಅವರು ಭಗವಂತನನ್ನೇ ಹಾಗೆ ಒಲಿಸಿಕೊಂಡ್ರು. ಅದು ಪರ್ಯವಸಾನ ಅಲ್ಲಿಗೆ. ಚರಿತಂ ವೈಷ್ಣವಾನಂತೂ ವಿಷ್ಣೂದ್ರೇಕಾಯ ಕಥ್ಯತೆ. ಭಗವಂತನಲ್ಲಿ ಸುಮ್ಮನೆ ಭಕ್ತಿ ಬಂದರೆ ಪ್ರಯೋಜನ ಇಲ್ಲ, ಅದರ ಉದ್ರೇಕ ಬರಬೇಕು. ಹೌದು, ಇನ್ಮೇಲೆ ನಾವು ಹಾಗೆ ಇರಬೇಕು, ನಿರಂತರ ಆ ಭಾವನೆಯಲ್ಲಿ ತೊಡಗಬೇಕು ಅನ್ನುವ ಆ ಉತ್ಸಾಹ ಬರಬೇಕು.